ಹೊಸದಾಗಿ ಶುರು ಮಾಡಬೇಕು ಅಂತಂದರೆ ಸೊ ಹೇಗೆ ಶುರು ಮಾಡಬೇಕು ಮತ್ತು ಏನು ಬಂಡವಾಳ ಎಷ್ಟು ಬೇಕಾಗುತ್ತೆ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ಬೇಕಾಗುತ್ತಲ್ಲ ನಮಗೆ. ಇದು ನಮ್ಮ ಸಂಘಕ್ಕೆ ಬಂದವರು ಒಂದ್ಸಲ ಮೀಟ್ ಮಾಡಿದರೆ ಅವ್ರು ನಾವು ಗೈಡ್ ಮಾಡ್ತೀವಿ ಅವರಿಗೆ ಯಾವ ರೀತಿ ಅವರು ಬೆಳೆಸ್ಕೋಬೇಕು ಅಂತ. ಇಲ್ಲಾಂದ್ರೆ ಅಂಚೆ ಚೀಟಿ ಅಂಚೆ ಇಲಾಖೆಯಲ್ಲಿ ಫಿಲಾಟಲಿಕ್ ಡಿವಿಷನ್ ಅಂತ ಅಲ್ಲ, ಇಲ್ಲಿ ಸ್ಪೆಷಲ್ GPO-ದಲ್ಲಿದೆ. ಆಮೇಲೆ ದೊಡ್ಡ ದೊಡ್ಡ ಪೋಸ್ಟ್ ಆಫೀಸ್ಗಳಲ್ಲಿ ಇರುತ್ತದೆ. ಆದ್ರೆ ಈ GPO ಅಷ್ಟು ಗೈಡ್ ಮಾಡೋದಿಲ್ಲ, ಅವ್ರು ಮಾಮೂಲಿ ಮಾರಾಟ ಮಾಡ್ತಾರೆ. GPO ಮಾಹಿತಿ ಪಡ್ಕೋಬಹುದು. ಶುರು ಮಾಡಬೇಕು ಏನು ಪಡ್ಕೋಬಹುದು. ವಿಶೇಷವಾಗಿ ನಮ್ಮ ಫಿಲಾಟಲಿಕ್ ಸೊಸೈಟಿ ನಮ್ಮ ಸಂಘ ಇದೆ, ನಮ್ಮ ಸಂಘದವರು ನಮ್ಮ ಅಪ್ರೋಚ್ ಮಾಡಿದ್ರೆ ನಾವು ಅವರೆಲ್ಲ ಗೈಡ್ ಮಾಡ್ತೀವಿ. ಆಮೇಲೆ ಅವ್ರ ಬಗ್ಗೆ ಯಾವ ತರ ಗೈಡ್ ಮಾಡ್ತೀವಿ. ಆಮೇಲೆ ಆರಂಭದಲ್ಲಿ ಯಾರು ಕೂಡ ಈಗ ನಾವೇನ್ ಮಾಡ್ತೀವಿ, ಜಾಸ್ತಿ ಖರ್ಚು ಮಾಡೋದೇ ಬೇಡ ಅಂತ ಹೇಳ್ತೀವಿ. ಅವ್ರಿಗೆ ಆರಂಭದಲ್ಲಿ ಅವ್ರ ಸೀಮಿತ, ಅವರಲ್ಲಿ ಏನು ಸಿಗುತ್ತೆ ಲೋಕಲಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವುದೋ ಒಂದು ಥೀಮ್ಗೆ ಸ್ಟಿಕಾನ್ ಆಗಲಿ, ಯಾವುದೋ ಇಂಥ ನಿರ್ದಿಷ್ಟ ವಿಷಯ ನನಗಿರಲಿ, ಅಲ್ಲಿ ಬೇಕಾದ ಸ್ಟ್ಯಾಂಪ್ಗಳನ್ನ ನಾವು ಇದು ಮಾಡ್ಕೋಬಹುದು. ಈಗ ಇನ್ನೊಂದು ನಾವು PhD ಮಾಡ್ಬೇಕು ಹೇಗೆ ಮಾಡ್ತೀವೋ ಸಬ್ಜೆಕ್ಟ್ ಈಗ ನೋಡಿ ನಮ್ಮ ಸ್ಟ್ಯಾಂಪ್ ಅಂಚೆ ಚೀಟಿ ಸಂಗ್ರಹ ವ್ಯಾಪ್ತಿ ಹೆಚ್ಚಾಗಲಿಕ್ಕೆ ಈಗ ಫೇಸ್ಬುಕ್ ನಮಗೆ ಮುಖ್ಯ ಕಾರಣ ಇದೆ. ನಮ್ಮಲ್ಲಿ ಫೇಸ್ಬುಕ್ನಲ್ಲಿ ಈ ಅಂಚೆ ಚೀಟಿ ಸಂಗ್ರಾಹಕರದು ತರಾವರಿ ಗುಂಪುಗಳಿವೆ. ಅವ್ರು ನೋಡಿ, ಯೂಸ್ಡ್ ಸ್ಟ್ಯಾಂಪು 100 ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿದೆ. ಆಮೇಲೆ ಮಿಂಟ್ ಸ್ಟ್ಯಾಂಪ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿದೆ. ಫಸ್ಟ್ ಡೇ ಕವರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋರಿದ್ದಾರೆ. ಆ ಥರ ಇದೆ, ಗ್ರೂಪ್ಗಳಿದೆ. ನಮ್ ಕಡೆ ಅವ್ರ ಕಡೆ ಇಲ್ಲ ಅಂದ್ರೆ ಅವ್ರಿಗೆ ಕೊಡೋದು, ಅವ್ರ ಕಡೆ ಇಲ್ಲ ಅವ್ರ ಕಡೆ ನಮ್ ಕಡೆ ಇಲ್ಲ ಅದೇ ಮುಖಬೆಲೆ. ಇಲ್ಲ, ಮುಖಬೆಲೆ ಇಲ್ಲ. ನಾವೀಗ ನಮಗೊಂದು ಈಗ ಏನಾಗುತ್ತೆ ಅಂದ್ರೆ ನಮ್ಗೊಂದು ಒಂದು ಅಡ್ರೆಸ್ ಬರುತ್ತೆ. ಅದಕ್ಕೆ ನಮ್ಮ ಹತ್ತಿರ 100 ಸ್ಟ್ಯಾಂಪು 50 ಸ್ಟ್ಯಾಂಪು ಅಲ್ಲಿ ಇರುತ್ತೆ. 50 ಸ್ಟ್ಯಾಂಪು 100 ಸ್ಟ್ಯಾಂಪು 25 ಸ್ಟ್ಯಾಂಪು ಅಂತ ಇರುತ್ತೆ. ನಾವು ಅಷ್ಟು ಕಳಿಸ್ಕೊಡ್ತೀವಿ. ನಾವು ಅಲ್ಲಿ ಕಳಿಸೋದ್ಗಳು ಇನ್ನೊಬ್ರು ನಮಗೆ ಕಳಿಸ್ತಾರೆ. ಇವೆಲ್ಲ ನಡೀತಿರುತ್ತೆ ವಿಶ್ವದಲ್ಲಿ. ಈಗ ಅದು ಎಕ್ಸ್ಚೇಂಜ್ ಆಗುತ್ತೆ, ಯಾಕಂದ್ರೆ ಈಗ ನಾವು ಎವ್ರಿ ಟೈಮ್ ನಾವು ತಗೊಳಕ್ ಆಗ್ತಾ ಇಲ್ಲ ಅಲ್ವಾ, ಬಿಕಾಸ್ ಅದಕ್ಕೊಂದು ಬೆಲೆ ಇರುತ್ತೆ. ಸೊ ಅದು ಅವ್ರಿಗೆ ನಾವೇನ್ ಮಾಡ್ತೀವಿ, ನಂಗೆ ಈಗ ಫಾರ್ ಎಕ್ಸಾಂಪಲ್ ನಂಗೆ ಯುರೋಪಲ್ಲಿ ಯಾವುದೋ ಒಂದು ಸ್ಟ್ಯಾಂಪ್ ಬೇಕು, ನಾನು ಕೇಳ್ತೀನಿ ಯಾರಾದರೂ ಇದೆಯಾ ನನಗೆ ಕೇಳಿ, ನಾವು ಇಂಡಿಯಾದಲ್ಲಿ ಒಂದು ಸ್ವಲ್ಪ ಸ್ಟ್ಯಾಂಪ್ಸ್ ಇದ್ದರೆ ನಾವು ಕೊಡ್ತೀವಿ. ಸೊ ಕೆಲವರು ಇಂಡಿಯಾ ಸ್ಟ್ಯಾಂಪ್ಸ್ ಬೇಕಾಗುತ್ತೆ, ಕೆಲವ್ರಿಗೆ ಅದೇ ಪರ್ಟಿಕ್ಯುಲರ್ ಥೀಮ್ ವೈಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅದೇ ಹೇಳಿದಲ್ವ, ಗಾಂಧೀಜಿ ಅವ್ರಿಗೆ ಕೆಲವರು ಕನೆಕ್ಟ್ ಮಾಡ್ತಾರೆ. ಸೊ ಇಂಡಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಗಾಂಧಿ ಸ್ಟ್ಯಾಂಪ್ ಇದಲ್ವಾ. ಸೊ ಅದಕ್ಕೆ ನಮ್ದ್ರಲ್ಲಿ ಇರುತ್ತೆ, ಐ ಥಿಂಕ್ 150 ಇಯರ್ಸ್ ಅಥವಾ ಆ ಥರ ಇದ್ರೆ ನಾವು ನಮ್ಮ ಹತ್ರ ಇರುತ್ತೆ. ಸೊ ಯಾರು ಕೇಳ್ತಾರೆ, ಓಕೆ ನಾನು ಹಿಂಗೆ 150 ಇಯರ್ಸ್ ಕೊಡ್ತೀನಿ, ನನಗೆ ಆ ಸ್ಟ್ಯಾಂಪ್ ಕೊಡು ಅಂತ ಆ ಥರ ಇದ್ದಾರೆ. ಆಮೇಲೆ ಬುದ್ಧಿಸ್ಟ್ ಅವರು ಅಷ್ಟೇ. ಈಗ ಈ ಕಡೆ ನಮ್ಮ ಸೌತ್ ಏಷ್ಯಾ ಏನು ಕಂಟ್ರೀಸ್ ಇದೆ, ವಿಯೆಟ್ನಾಮು, ಕಾಂಬೋಡಿಯಾ, ಆ ಥರದಲ್ಲಿ ಮಲೇಷ್ಯಾ, ಚೈನಾ, ಅವರೆಲ್ಲ ಬುದ್ಧಂದು ಕೇಳ್ತಾ ಇರ್ತಾರೆ. ನಮ್ಮ ಹತ್ರ ಬುದ್ಧ ಏನಿದೆ ಅದು ನಾವು ಕೊಡ್ತೀವಿ. ಕೆಲವರು ನಮ್ಗೆ ಯುರೋಪ್ ಸ್ಟ್ಯಾಂಪ್ಸ್ ಬೇಕು ಅಂತ ಈ ಬೇರೆ ಏಷ್ಯನ್ ಕಂಟ್ರೀಸ್ ಕೇಳ್ತಾರೆ. ಕೆಲವರು ಅಮೆರಿಕಾದವರು ನಮಗೆ ಇಂಡಿಯಾ ಸ್ಟ್ಯಾಂಪ್ಸ್ ಈ ಥರ ಕಳಿಸಿ ಅಂತ ಹೇಳ್ತಾರೆ. ನಾವು ಅವ್ರ ಹತ್ರ ಒಂದು ಕ್ಲಿಯರ್, ನಾನು ಇಷ್ಟು ಕಳಿಸ್ಕೊಡ್ತೀನಿ, ಆಮೇಲೆ ನಾವು ದಾಖಲೆ ಕೊಡ್ತೀವಿ, ನೀನು ಕಳಿಸ್ತಾ ಇರೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ನೋಡಮ್ಮ ಅಂತ ಹೀಗೆ ಆ ಥರ. ಆಮೇಲೆ ಈ ನಮ್ಮಲ್ಲಿ ಇನ್ನೊಂದು ಜೊತೆಗೆ ಇದ್ರ ಜೊತೆಗೆ ಹಾಬಿ ಅಂದರೆ ಫುಲ್ ಶೀಟ್ ಕಲೆಕ್ಟ್ ಮಾಡುವಂಥ ಅದೊಂದು ಬೇರೆ ಗ್ರೂಪ್ ಇದೆ. ಅದ್ರದ್ದೇ ಕಲೆಕ್ಟ್ ಮಾಡೋರು, ಅವ್ರ ಕೆಲಸ ಶೀಟ್ ಕಲೆಕ್ಟ್ ಮಾಡೋದು. ಇಡೀ ಶೀಟು ಅದೆಷ್ಟಾಗಲೇ ತೊಗೊಂಡ್ಬಿಡ್ತಾರೆ. ಈಗ ನಿಮಗೆ ಈಗಿನ ಮುಖಬೆಲೆದು ಓಕೆ, ಹಳೆ ಮುಖಬೆಲೆ ನೀವು ಮುಟ್ಟಕ್ಕೆ ಹೋದ್ರೆ 5,000 10,000 ಈ ಥರ ಇದೆ. ಈಗ ಬ್ರಿಟಿಷ್ ಇಂಡಿಯನ್ ನೀವು ಶೀಟ್ ತೊಗೊಳಕ್ ಹೋಗಿ ಕನಿಷ್ಠ 7,000 10,000 20,000 ಇರುತ್ತೆ, ಸಿಗಲ್ಲ ಅದು. ಒಂದು ಶೀಟ್ ಅಂದ್ರೆ 10x10 5 ಸ್ಟಾಂಪ್ಸ್ ಇದೆ, 5 ಹಿಂಗೆ 10 ಹಿಂಗೆ ಈಗ ನಾನು ಇದು ಪ್ರಶ್ನೆ ಕೇಳ್ಬೇಕು. ಈಗ ನಾನು ಲ್ಯಾಂಡ್ ಮೇಲೋ ಸೈಟ್ ಮೇಲೋ ಎಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ, ನನಗೆ ಲಾಭ ಇದೆಯಪ್ಪ, ಅದು 10 ವರ್ಷ ಆದ್ಮೇಲೆ ನಾನು ಮಾರಾಟ ಮಾಡಿದೆ, ಒಂದು ಲಾಭ ಇದೆ. ಸ್ಟ್ಯಾಂಪ್ ಕಲೆಕ್ಷನ್ ಏನು ಲಾಭ ಇದೆ? ಎಲ್ಲ ಸ್ಟ್ಯಾಂಪ್ಸ್ಗೆ ಆ ಥರ ಲಾಭ ಇರಲ್ಲ, ಕೆಲವರಲ್ಲಿ ಇರುತ್ತೆ ಅಷ್ಟೇ. ಎಸ್ಪೆಷಲಿ ಅದೇ ನಾವು ನೋಡ್ಬೇಕಂದ್ರೆ ಆ ಎರರ್ ಸ್ಟ್ಯಾಂಪ್ಸ್ಗಳು, ನಾವು ಆವಾಗ ಹೇಳಿದ್ವಲ್ವಾ, ಆ ರಾಣಿದು ಫೇಸ್ ಇದು ಉಲ್ಟಾ ಇತ್ತು. ಸೊ ಅದೊಂದು ಎರರ್ ಇತ್ತು. ಸೊ ಅದಕ್ಕೆ ಜಾಸ್ತಿ ಬೆಲೆ ಇರುತ್ತೆ. ರೆಗ್ಯುಲರ್ ಸ್ಟ್ಯಾಂಪ್ಸ್ ಏನಾದ್ರು ಬಂದಿರೋದು ಅದಕ್ಕೆ ಜಾಸ್ತಿ ಬೆಲೆ ಇರಲ್ಲ. ಆಫ್ಟರ್ ಅ ಫ್ಯೂ ಇಯರ್ಸ್ ರೇರ್ ಕಲೆಕ್ಷನ್ ಇಂಟರ್ನ್ಯಾಷನಲಿ ಆಕ್ಷನ್ ಆಗುತ್ತೆ ಸ್ಟಾಂಪ್ಗಳು. ಅದೇನಂದ್ರೆ ಲಂಡನ್ ಬೇಸ್ಡ್ ರಾಯಲ್
ಫಿಲಾಟಲಿಕ್ ಸೊಸೈಟಿ ಅಂತ ಏನೋ ಇದೆ. ಅವರು ಹೌದು. ಆಮೇಲೆ ಅವ್ರು ಏನು ನಮ್ಮ ಹತ್ತಿರೋ ಸ್ಟ್ಯಾಂಪ್ನ ಇದು ಸಾಚಾತನ ಅಸಲಿತನ ಅವ್ರನ್ನ ಪರೀಕ್ಷೆ ಮಾಡಿ ಪ್ರಮಾಣ ಪತ್ರ ಕೊಡ್ತಾರೆ. ಕೆಲವೊಮ್ಮೆ ನಕಲಿ ಆಗುತ್ತೆ, ಕೆಲವೊಮ್ಮೆ ನಾವು ಅದನ್ನ ಕಳಿಸಿ ಈ ತರ ಇದೆ ಅಂತ ಅವರು ಸರ್ಟಿಫೈ ಮಾಡ್ತಾರೆ, ಇದು ಅಸಲಿ ಇದು ಅಂತ. ಆ ಸರ್ಟಿಫಿಕೇಟ್ ಇದ್ದದಕ್ಕೂ ವ್ಯಾಲ್ಯೂ ಜಾಸ್ತಿ. ಅದನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಅವಾಗ ಎಕ್ಸ್ಚೇಂಜ್ ಮಾಡ್ಕೋಬಹುದು, ವ್ಯಾಲ್ಯೂ ಇರುತ್ತೆ. ಆಮೇಲೆ ಈಗ ಏನಾಗಿದೆ, ಕೆಲವು ದೇಶಗಳು ಚೀನಾ ಇರ್ಬೋದು, ಅವೆಲ್ಲ ಇರ್ಬೋದು, ಅವು ಏನಾಗುತ್ತೆ ಈ ಗೋಲ್ಡ್ ಪ್ಲೇಟೆಡ್ ಸ್ಟಾಂಪ್ಸ್ ರಿಲೀಸ್ ಮಾಡ್ತವೆ, ಸಿಲ್ವರ್ ಪ್ಲೇಟೆಡ್ ಸ್ಟಾಂಪ್ ರಿಲೀಸ್ ಮಾಡ್ತಾರೆ, ಅದಕ್ಕೆ ಸರ್ಟಿಫಿಕೇಟು ಕೊಟ್ಟಿರ್ತಾರೆ. ಅದು ಕೂಡ ನಾವು ತರಿಸ್ಕೊಂಡಿದ್ದೀವಿ. ಐ ಥಿಂಕ್ ಸ್ವಿಟ್ಜರ್ಲೆಂಡ್ ಅವರು ಒಂದು ಸ್ಟ್ಯಾಂಪ್ ರಿಲೀಸ್ ಮಾಡಿದ್ರೆ ವಿತ್ ಡೈಮಂಡ್ ಡೈಮಂಡು, ಆಮೇಲೆ ಗ್ರೈನ್ ಕಾಳುಗಳು, ಬೇರೆ 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 ಥರ ಅವ್ರಿದು ಡೈಮಂಡ್ ಅವೆಲ್ಲ ನಿಮ್ಗೆ ರೇರ್ ಸಿಗೋದಿಲ್ಲ. ಆಮೇಲೆ ಈಗ ಕಾಯಿನ್ ಸ್ಟ್ಯಾಂಪ್ಸಲ್ಲಿ ಕಾಯಿನ್ದೊಂದು ಬಂದರೆ, ನನ್ನ ಸ್ನೇಹಿತರೊಬ್ಬರು ಈಗ ಒಂದು 2 ವರ್ಷದ ಕೆಳಗಡೆ ಆಸ್ಟ್ರೇಲಿಯಾದಿಂದ ಒಂದು ಕಾಯಿನ್ ತರಿಸ್ಕೊಂಡಿದ್ದಾರೆ. 5 kg ಬೆಳ್ಳಿ, 5 kg ಬೆಳ್ಳಿ. ಅವರು ಎಲ್ಲ ಕಸ್ಟಮ್ಸ್ ಡ್ಯೂಟಿ ಎಲ್ಲ ಸೇರಿ ಒಂದು 16 ರಿಂದ 15 ಲಕ್ಷ 20 ಲಕ್ಷ ಖರ್ಚಾಗಿದೆ ಅವ್ರಿಗೆ. ಎಷ್ಟು ಇನ್ವೆಸ್ಟ್ಮೆಂಟ್ ಅಲ್ವಾ ಅವರು ಅದೊಂದು ಆ ಥರದ್ದು ಬೇಕಾದಷ್ಟು ಕಲೆಕ್ಷನ್ ಅವ್ರ ಹತ್ರ ಇದೆ, ಫ್ಯಾಷನ್ ತರ ಫ್ಯಾಷನ್. ಆಮೇಲೆ ಅವರು ಅದು ತಗೊಳ್ಳೋರಿಗೆ ಅವ್ರು ಇನ್ನಷ್ಟು ಲಾಭಕ್ಕೆ ಮಾರಾಟ ಮಾಡ್ಬೋದು, ಚಾನ್ಸ್ ಇದೆ. ಅದು ಈಗೇನು ನೀವು ಹೇಳಿದಾಗೆ, ಈಗ ನಮ್ಮಲ್ಲಿ ಬಂಗಾರ ಮತ್ತು ಬಂಗಾರ, ಬೆಳ್ಳಿ, ಭೂಮಿ ಇವಕ್ಕೆ ನಮಗೆ ವ್ಯಾಲ್ಯೂ ಇದೆ. ಮೊದಲು ಇತ್ತು, ಅದು ಇತ್ತೀಚೆಗೆ ನಾವು ಸ್ಟ್ಯಾಂಪನ್ನ ನಂಬಿಕೊಂಡು ನಾವು ಇನ್ವೆಸ್ಟ್ ಮಾಡೋದು ಇದು ಕಷ್ಟ. ಯಾಕಂದ್ರೆ ನಮಗೆ ನಂಬಿಕೆ ಇರಲ್ಲ, ತಗೊಳ್ಳೋರು ಬೇಕು ನಮಗೆ, ತಗೊಳ್ಳೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಿಮ್ಗೆ ಬಂಗಾರ, ಬೆಳ್ಳಿ, ಭೂಮಿ ಮೇಲೆ ಅದು ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ. ಇದೇನಂದ್ರೆ ನಾಣ್ಯಗಳು, ಪ್ರಾಚೀನ ನಾಣ್ಯಗಳಿಗೆ ಇವಾಗಲೂ ತುಂಬಾ ಡಿಮ್ಯಾಂಡ್ ಇದೆ. ಈಗ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ. ಹೂಣರು, ಕುಶಾನ್ ಇರ್ಬೋದು, ಮೌರ್ಯರು ಇರ್ಬೋದು, ಆಮೇಲೆ ಬೇರೆ ಬೇರೆ ಸಂಸ್ಥಾನಗಳು, ಅದೆಲ್ಲ ಈಗಲೂ ಆ ನಾಣ್ಯಗಳ ವ್ಯಾಲ್ಯೂ ಇದೆ. ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳು, ಪ್ರಾಚೀನ ನಾಣ್ಯಗಳನ್ನ ಈಗ ಒಂಥರ ಇನ್ವೆಸ್ಟ್ಮೆಂಟ್ ತರ ನೋಡ್ತಾ ಇದ್ದಾರೆ. ಈಗ ಇನ್ನೂ ಬೇರೆ ಬೇರೆ ಥೀಮ್ ಮಾಡೋದಕ್ಕೆ ಅವಕಾಶಗಳಿದೆಯಾ ಸ್ಟ್ಯಾಂಪ್ ಅಲ್ಲಿ? ಬೇಕಾದಷ್ಟು ನೋಡಿ, ಟ್ರಯಾಂಗ್ಯುಲರ್ ಸ್ಟ್ಯಾಂಪ್ಸ್ ಅಂತಿದೆ. ಆಮೇಲೆ ಇನ್ನೊಂಥರ ಏನು ಯೂನಿಕ್ ಸ್ಟೈಲು, ಆ ಥರ ಸ್ಟ್ಯಾಂಪು ಇದೆ. ನಾವೆಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ. ಸರ್ಕ್ಯುಲರ್ ಸ್ಟ್ಯಾಂಪ್ ರೌಂಡ್ ಇದೆ, ರೌಂಡ್ ಅಲ್ಲಿ ಬೇರೆ ತರ ಶೇಪ್ಗಳಿರುತ್ತೆ. ಈಗ ಬಾಳೆಹಣ್ಣು ತರ ಸ್ಟ್ಯಾಂಪ್ ಒಂದಿದೆ, ಟೊಂಗೋ ಬಾಳೆಹಣ್ಣು, ಅದು ಡಿಫರೆನ್ಶಿಯೇಷನ್ ಆ ಥರ. ಆಮೇಲೆ ಈಗ ಏನು ಮಿಕ್ಕಿ ಮೌಸ್ದು ಒಂದು ಕಲೆಕ್ಷನ್ ಬೇರೆ, ಅದು ಬೇರೆ ಇದೆ. ಎಲ್ಲ ಇದೆ. ಆಮೇಲೆ ಇದು ಹೂವು ಮತ್ತೆ ಹಣ್ಣು ಇದೆಲ್ಲ ಫ್ಲೋರಾ ಅಂಡ್ ಫಾನಾ ಅಂತ ಹೇಳ್ತಾರೆ. ಅದ್ರದ್ದೊಂದು ಸಪರೇಟ್ ಆಗಿದೆ. ಅದ್ರ ನಿಮ್ಗೆ ಅದ್ರದ್ದೇ ಒಂದು ಥೀಮ್ ಕಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಮನುಷ್ಯನಿಗೆ ಏನಾಗುತ್ತೆ, ಒಂದು ಕಲೆಕ್ಷನ್ ಇಳಿದಾಗ ಅವನಿಗೊಂದು ಎಲ್ಲ ಸ್ಟ್ಯಾಂಪು ಕಲೆಕ್ಟ್ ಮಾಡಿದ್ರೆ ಆಡು ಮುಟ್ಟದ ಸೊಪ್ಪಿರೋದೆಲ್ಲ ಅವ್ರಿಗೆ ಅದು ಫ್ರಸ್ಟ್ರೇಟ್ ಆಗ್ಬಿಡುತ್ತೆ. ಒಂದು ಥೀಮ್ ಇಟ್ಕೊಂಡೋದ್ರೆ ಅದರಲ್ಲೇ ಹುಡುಕ್ತಾರೆ. ಆಮೇಲೆ ನಾವು ಒಂದ್ಸರಿ ಫಾರಿನರ್ ನಮ್ಮ ಫ್ರೆಂಡ್ಸ್ಗೆ ಇದು ಗ್ರೂಪನ್ನು ಡೆವಲಪ್ ಆದಾಗ ಅವ್ರ ಹತ್ರ ಏನು ಸ್ಟ್ಯಾಂಪ್ ಇದೆ ಅವರು ಹಂಚ್ಕೋತಾರೆ. ವಿನಯ್ ಹೇಳಿದಾಗೆ, ನಮ್ಗೆ ಇಂಥ ಸ್ಟ್ಯಾಂಪ್ ಬೇಕು, ನಾನು ಇದು ಕೊಡ್ತೀನಿ, ಕಾಂಪನ್ಸೇಟ್ ಮಾಡ್ತೀನಿ, ಇಷ್ಟು ಈ ಥರ. ಒಂದು ಸರಿ ನಮ್ಮದು ಚೆನ್ನಾಗಾಯಿತು ಅಂದರೆ ಅವರು ನಿರಂತರವಾಗಿ ನಮ್ಮ ಜೊತೆ ವ್ಯವಹಾರ ಮಾಡ್ತಾರೆ. ಯಾಕಂದರೆ ಬಹುತೇಕ ಈ ಥರದ್ದು ಒಂದು ಸರಿ ತೊಗೊಂಡು ಮೋಸ ಮಾಡುವಂಥವ್ರು ಭಾಳ ಜನ ಇರ್ತಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ, ತುಂಬ ಎಚ್ಚರಿಕೆಯಲ್ಲಿ ನೋಡ್ತಾರೆ ಈ ವ್ಯಕ್ತಿ ಹೇಗೆ ಅಂತ. ಅದಕ್ಕೆ ಅವ್ರೇನು ಮಾಡ್ತಾರೆ, ಮೊದಲು ನೀನು ಕಳಿಸು, ಆಮೇಲೆ ನಾನು ಕಳಿಸ್ತೀನಿ ಅಂತಾರೆ. ನಾವು ಡಿಸ್ಪ್ಯಾಚ್ ಮಾಡ್ತೀವಿ, ತಲುಪಿದ ತಕ್ಷಣ ಅವ್ರು ಕಳಿಸ್ತಾರೆ. ಈಗ ಇತ್ತೀಚಿನ ಇದರಲ್ಲಿ ಸ್ಟ್ಯಾಂಪ್ ಕ್ವಾಲಿಟಿ ಹೇಗಿದೆ? ಯಾಕೆಂದ್ರೆ ಈಗ ಎಲ್ಲ ಬಂದ್ಬಿಟ್ಟಿದೆ. ಸೊ ಫೋಟೋಗ್ರಾಫ್ಸು, ಕಲರಿಂಗು ಎಲ್ಲ ತುಂಬ ಟೆಕ್ನಾಲಜಿ ತುಂಬ ಬದಲಾಗಿದೆಯಲ್ಲ. ಸೊ ಹಳೆಯ ಸ್ಟ್ಯಾಂಪ್ಗಳಿಗೂ ಇವತ್ತಿನ ಸ್ಟ್ಯಾಂಪ್ಗಳಿಗೂ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಆಫ್ ಸ್ಟ್ಯಾಂಪ್ಸ್ ಹೇಗಿದೆ? ಫಸ್ಟ್ ಸ್ಟಾಂಪ್ ಇಂಡಿಯಾದಲ್ಲಿ ಮುದ್ರಣ ಆಗಿದ್ದು ಲಿಥೋಗ್ರಫಿ ಟೆಕ್ನಾಲಜಿಯಿಂದ, ಕಲ್ಲಚ್ಚು ಟೆಕ್ನಾಲಜಿಯಿಂದ ಮುದ್ರಣ ಆಗಿದೆ. ಇವಾಗೆಲ್ಲ ಮಾಡರ್ನ್ ಟೆಕ್ನಾಲಜಿ. ಎಷ್ಟು ಭಾರತದಲ್ಲಿ ಇಂಡಿಯನ್ ಸೆಕ್ಯೂರಿಟಿ ಪ್ರೆಸ್ ಅಂತ ಇದೆ, ಗವರ್ಮೆಂಟ್ ಸೆಕ್ಯೂರಿಟಿ ಪ್ರೆಸ್, ನಾಸಿಕ್ ಅಂಡ್ ಹೈದರಾಬಾದ್ 2 ಕಡೆ ಅಂಚೆ ಚೀಟಿ ಮತ್ತೆ ಅಂಚೆ ಚೀಟಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳು ಮುದ್ರಣ ಆಗುತ್ತೆ. ಮೊದಲೆಲ್ಲ ನಾಸಿಕಲ್ಲೇ ಮುದ್ರಣ ಆಗ್ತಾ ಇತ್ತು, ಇವಾಗ ಹೈದರಾಬಾದ್ ಮುದ್ರಣದಲ್ಲ ಸೆಕ್ಯೂರಿಟಿ ಮುದ್ರಣ. ಅದೇ ನಾನು ಹೇಳಿದ್ವಲ್ಲ, ರಾಣಿದು ಇನ್ವರ್ಟೆಡ್, ಇದು ಉಲ್ಟಾಗಿದೆ ಇನ್ವರ್ಟರ್. ಅದಕ್ಕೆ ಮುಂಚೆ ಸಿಂಧಡಾಕ್ ಅಂತ ಒಂದು 3 ಸ್ಟಾಂಪು, ಒಂದು ಬ್ಲೂ, ವೈಟು ಮತ್ತೆ ರೆಡ್. ಏಷ್ಯಾದ ನಮ್ಮ ಫಸ್ಟ್ ಸ್ಟಾಂಪ್ ಅದು, ಏಷ್ಯಾದ ಸಿಂಧಡಾಕ್ ಅಂತಾರೆ. ಆ ಸ್ಟ್ಯಾಂಪಲ್ಲಿ ರೆಡ್ ಇದೆಯಲ್ಲ, ಅದು 5 ಲಕ್ಷದವರೆಗೂ ಹೋಗುತ್ತೆ. ಬ್ಲೂ 1 ಲಕ್ಷ 2 ಲಕ್ಷ, ಇದು ವೈಟ್ ಇರೋದು ಒಂದು 50,000 1 ಲಕ್ಷದವರೆಗೂ ಹೋಗೋದು. ಎಲ್ಲ ಲಕ್ಷಗಳೇ. ಅದು ಬಹಳ ಕಡಿಮೆ ಸಂಖ್ಯೆಯಲ್ಲಿದೆ. ಅದನ್ನ ಕೆಲವರು ಡೂಪ್ಲಿಕೇಟ್ ಮಾಡೋರಿದ್ದಾರೆ. ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನ ಸರ್ಟಿಫೈ ಮಾಡಿರೋರ ಹತ್ರ ಅದನ್ನ ನಾವು ಕರೆಕ್ಟಾಗಿ ನೋಡಿ ಅದು ಅದರ ಸಾಚಾತನ ಗುಣಮಟ್ಟ ಪರೀಕ್ಷೆ ಮಾಡಿ. ಕೆಲವರು ಮೋಸ ಮಾಡುವಂಥವ್ರು ಇದ್ದಾರೆ. ಈಗ ಒಳ್ಳೇದಿದ್ದಂಗೆ ಈಗ ನಕಲಿ ಇದು ಹೇಳ್ತಾರಲ್ಲ, ನಿಮ್ಗೆ ಗೊತ್ತಲ್ಲ, ಈಗ ಎಲ್ಲ ಮಾರ್ಕೆಟ್ ಎಲ್ಲವೂ ನಕಲಿ ಬಂದಿರೋದು, ಇದು ಬಂದಿದೆ.
ಆಮೇಲೆ ನಾಣ್ಯಗಳಲ್ಲೂ ನಕಲಿ ಮಾಡ್ತಾರೆ. ನಾಣ್ಯಗಳಲ್ಲೂ ಬಂದಿದೆ. ಫೇಕ್ ಕರೆನ್ಸಿ, ಫೇಕ್ ನೋಟು, ಸಾರಿ ಫೇಕ್ ಎಲ್ಲ ಫೇಕ್, ಅದು ಎಲ್ಲ ಫೇಕ್ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ಪ್ರೆಸ್ ಅವ್ರು ಏನು ಮಾಡುವ ಅದೀಗ ಹೈದರಾಬಾದ್ ಅಥವಾ ನಾಶಿಕಲ್ಲಿ ಅಥವಾ ಯಾವುದಾದ್ರೂ ದೇಶದ ಅದರಲ್ಲಿ ಪ್ರೆಸ್ಸಲ್ಲಿ ಇದು ಪ್ರಿಂಟ್ ಮಾಡುವಾಗ ಅವ್ರೇನು ಮಾಡ್ತಾರೆ, ಕೆಲವು ಸತಿ ಏನೇನೋ ಸ್ವಲ್ಪ ಎಲಿಮೆಂಟ್ಸ್ ಹಾಕಿರ್ತಾರೆ, ಅದು ನಾವು ಸರಿಯಾಗಿ ಕಣ್ಣಲ್ಲಿ ನೋಡಿದ್ರೆ ಕಾಣಿಸಲ್ಲ. ಯು ವಿ ಲೈಟು ಅಥವಾ ಆ ಥರ ಲೈಟಲ್ಲಿ ಹಾಕಿ ಅದು ನೋಡಿದ್ರೆ ವಾಟರ್ ಮಾರ್ಕ್ಗಳು ಎಲ್ಲ ಕಾಣಿಸುತ್ತೆ. ಸೊ ಅದರಿಂದ ಫೇಕ್ ಯಾವುದು ಮತ್ತು ಅಸಲಿ ಯಾವುದು ನಕಲಿ ಯಾವುದು ಅದರಲ್ಲೂ ಗೊತ್ತಾಗುತ್ತೆ. ಸೊ ಯು ವಿ ಲೈಟ್ ಹಾಕ್ಲಿ ಅಥವಾ ನಾವು ಇದಕ್ಕೆ ನೋಡ್ತಾರ ಲೈಟಲ್ಲಿ ಹಾಕಿ ನೋಡಿದ್ರೆ ವಾಟರ್ ಮಾರ್ಕ್ ಕಾಣಿಸುತ್ತೆ. ಈಗ ಕೆಲವ್ದು ಇಲ್ಲಿ ಏನು ಮಾಡ್ತಾರೆ, ಟೆಕ್ನಾಲಜಿಯಲ್ಲಿ ಯು ವಿ ಲೈಟಲ್ಲಿ ಸ್ವಲ್ಪ ಏನಾದರೂ ಒಂದು ಇಮೇಜ್ ಹಾಕಿರ್ತಾರೆ. ಸೊ ಯು ವಿ ಲೈಟ್ ನೀವು ಈ ಥರ ಮಾಡಿದರೆ ಆವಾಗ ಕಾಣಿಸುತ್ತೆ. ಸೊ ಅಲ್ಲಾವಾಗ ಗೊತ್ತಾಗುತ್ತೆ ಇದು ಅಸಲಿ ಅಂತ, ಇದು ನಕಲಿ ಅಲ್ಲ ಅಂತ ಗೊತ್ತಾಗುತ್ತೆ. ಹೌದು. ಈಗ ಎಕ್ಸಿಬಿಷನ್ ಮಾಡಿದ್ಮೇಲೆ ಅವ್ರಿಗೆ ಏನೋ ಪ್ರೈಸಸ್ ಎಷ್ಟು ಪ್ರೈಸ್ಗಳು ತಗೊಂಡಿದ್ದೀರಾ? ನಾವು ಒಂದು 7-8 ತಗೊಂಡಿದ್ದೇನೆ. ಎಲ್ಲೆಲ್ಲಿ ಎಕ್ಸಿಬಿಟ್ ಮಾಡಿದ್ದೀರಾ? ಕರ್ನಾಪೆಕ್ಸ್ ಅಲ್ಲಿ ಬೆಂಗಳೂರಲ್ಲಿ 2 ಸಲ ತಗೊಂಡಿದ್ದೀನಿ. ಜಿಲ್ಲಾ ಎಷ್ಟು ಲೆಕ್ಕ ಇಲ್ಲ, ಸ್ಟಾಂಪ್ಸ್ ಎಷ್ಟಿದೆ ನಿಮ್ಮ ಹತ್ರ? ಸ್ಟಾಂಪ್ಸ್ ಎಷ್ಟಿದೆ? ಎಲ್ಲ ವೆರೈಟೀಸ್ ಇದೆ. ಕರ್ನಾಟಕದ ಎಲ್ಲ ಕರ್ನಾಟಕದ ಬಿಡುಗಡೆ ಆದ ಇಲ್ಲಿವರೆಗೆ ಬಿಡುಗಡೆ ಆದ ಎಲ್ಲ ಅಂಚೆ ಚೀಟಿಗಳ ಸಂಗ್ರಹ ಇದೆ. ಯಾವುದು ಮಿಸ್ ಆಗಿಲ್ಲ. ಕರ್ನಾಟಕ ಪರಂಪರೆ ನಿಮ್ಮ ಹತ್ರ ಇದೆ? ಕರ್ನಾಟಕ ಪರಂಪರೆ ಅಂಚೆ ಚೀಟಿಯಲ್ಲಿ ಕರ್ನಾಟಕ ದರ್ಶನ ಅಂತಾನೆ ಮಾಡ್ತೀನಿ ನಾನು. ಕರ್ನಾಟಕ ದರ್ಶನ. ವೆರಿ ಗುಡ್. ನನ್ನ ಥೀಮ್ ಅಂದ್ರೆ ಅದು ನೋಡಿದ್ರೆ ಇಡೀ ನಮ್ಮ ಕರ್ನಾಟಕದ ಎಲ್ಲ ಅನಾವರಣ ಆಗತ್ತಾ? ಅದರ ಜೊತೆಗೆ ಪ್ರೆಸ್ ಹಾಬಿ ಇಂಡಿಪೆಂಡೆಂಟ್ ಮಾಡಿದ್ದೀರಾ? ತುಂಬಾ ಕಡೆ ಮಾಡಿದ್ದೀನಿ. ಮೇನ್ಲಿ ರಾಜ್ಯೋತ್ಸವ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತುಂಬಾ ಕೆಲವೊಂದು ಸಂಘ ಸಂಸ್ಥೆಗಳು ಕನ್ನಡ ಹಬ್ಬ ಅಂತ ಮಾಡ್ತಾರಲ್ಲ, ಅವಾಗೆಲ್ಲ ಕರೀತಿರ್ತಾರೆ. ಆಮೇಲೆ ನಾನು ಪ್ರೆಸ್ ಕಟಿಂಗ್ ಅಂತ ಒಂದು ಹಾಬಿ ಇದೆ ನಂದು, ಅಂದ್ರೆ ಪೇಪರ್ ಕಟಿಂಗ್ಸ್. ಅದ್ರಲ್ಲಿ ಕರ್ನಾಟಕ ಥೀಮೇ ಮಾಡಿದ್ದೇನೆ ನಾನು. ಓಹೋ, ಅದು ಬೇರೆ ಇದೆ. ಅದು ಬೇರೆ ಅಂದ್ರೆ ಕರ್ನಾಟಕ ಪ್ರವಾಸಿ ಕೇಂದ್ರಗಳು, ಕರ್ನಾಟಕ ಪರ್ಸನಾಲಿಟೀಸ್, ಆ ತರ ಒಂದು ಸಂಗ್ರಹ ಇದೆ. ಪೇಪರ್ ಕಟಿಂಗ್ಸ್ ಎಲ್ಲ ಆ ತರ ಮಾಡಿದ್ದೀನಿ. ಅದೊಂದು ದೊಡ್ಡ ಇತಿಹಾಸ. ರಾಜ್ಯೋತ್ಸವ ಮತ್ತೆ ಸಾಹಿತ್ಯ ಸಮ್ಮೇಳನ ಮಚ್ ಡಿಮ್ಯಾಂಡ್. ಈಗ ನಮ್ಮ ಅಂಚೆ ಚೀಟಿ ಸಂಗ್ರಾಹಕರೊಬ್ಬರು 2-3 ಅದೇ ತರ ಹಬಿ ಇದೆ. ಅವ್ರು ಇಡೀ ವಿಶ್ವದ್ದು ಪತ್ರಿಕೆಗಳು ಅವ್ರು ಕಲೆಕ್ಟ್ ಮಾಡಿ ಈಗ ಏನು ರಾಷ್ಟ್ರೀಯ ದಾಖಲೆಗೆ ನ್ಯಾಷನಲ್ ರೆಕಾರ್ಡ್ ಹೋಗಿದ್ದಾರೆ. ಸಿಜು ಥಾಮಸ್ ಅಂತ. ಇನ್ನೊಬ್ಬ ಚಿಂತಾಮಣಿಲಿ ಒಬ್ರು ಇದ್ದಾರೆ, ಅವರು ಕಲ್ಯಾಣ್ ಕುಮಾರ್ ಅಂತ. ಅವರು ಎಲ್ಲಾ ರಾಜ್ಯದ ಎಲ್ಲಾ ಕನ್ನಡ ಪತ್ರಿಕೆಗಳು ಅವ್ರ ಹತ್ರ ಸ್ಟಾಕ್ ಇದೆ. ದೇಶದ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಟೀಚರ್ ಇರ್ಬೇಕು, ಟೀಚರು ಎಲ್ಲಾ ಪತ್ರಿಕೆಗಳಿದೆ. ಆಮೇಲೆ ಅವ್ರು ಎಲ್ಲಾ ಕಡೆ ಎಕ್ಸಿಬಿಷನ್ ಮಾಡಿ ಹುಡುಗರಿಗೆ ಅದನ್ನ ಮಾರ್ಗದರ್ಶನ ಮಾಡ್ತಾರೆ. ಪತ್ರಿಕೆಗಳ ಸಂಗ್ರಹ ಇದೆ. ಕಲ್ಯಾಣ್ ಕುಮಾರ್ ದೇಶದ ಪತ್ರಿಕೆಗಳ ಸಂಗ್ರಹ ಇದೆ. ಅಯ್ಯೋ ದೇವ್ರೆ. ಭಾರತದಲ್ಲಿ ಕೆಲವೊಂದು ಪ್ರಾಂತ್ಯಗಳಲ್ಲಿ, ಕರ್ನಾಟಕದಲ್ಲಿ ಕೆಲವೊಂದು ತಾಲೂಕಾ ಮಟ್ಟದ ಪತ್ರಿಕೆಗಳೆಲ್ಲ ಇರುತ್ತೆ. ಮೊದಲೆಲ್ಲ ಇತ್ತು, ಇವಾಗ ಇದೆ. ಅದೆಲ್ಲ ಸಂಗ್ರಹ ಮಾಡಿದರು. ಯಾವುದು ಬಿಟ್ಟಿಲ್ಲ. ತಾಲೂಕು ಈಗ ಯಾವ್ದೋ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ಇನ್ನೋಸ್ ಪಬ್ಲಿಕೇಶನ್ ಇರುತ್ತೆ, ಅಂತವು ವಿಶೇಷಗಳಿರುತ್ತೆ ಅದ್ರಲ್ಲಿ ಏನಾದ್ರು. ಆ ತರದ್ ಈಗ ನಾನು ಕಲೆಕ್ಟ್ ಮಾಡದೇ ಇರ್ಬೋದು. ಈಗ ನನ್ನ ಮಿತ್ರ ನಾನು ಹೊರಳಿಂದ ತರಿಸ್ಕೊಡ್ತಾ ಇರ್ತೀನಿ, ಅವ್ರ ಸಂಗ್ರಹ ಹೆಚ್ಚಾಗುತ್ತೆ. ನೀವು ಎಷ್ಟು ವರ್ಷದಿಂದ ಮಾಡಿದ್ರೆ ಕರ್ನಾಟಕದ ಪತ್ರಿಕೆಗಳು ದರ್ಶನ? 83ರಿಂದ ಮಾಡ್ತಾ ಇದ್ದೀವಿ. ಅವತ್ತಿನಿಂದ ಎಲ್ಲ ಇಟ್ಟಿದ್ದೀರಾ? ಪ್ರಜಾವಾಣಿಯಲ್ಲಿ ಮೊದಲು ಕಿರಿಯರಿಗೆ ವಿಜ್ಞಾನ ಅಂತ ಬರ್ತಾ ಇತ್ತು. ಪ್ರತಿ ಭಾನುವಾರ ಸಪ್ಲಿಮೆಂಟರಿ ಬರ್ತಾ ಇತ್ತು, ಸಾಪ್ತಾಹಿಕ ಪುರಾಣ. ಅವಾಗಿಂದ ಶುರು ಮಾಡಿದ್ ನಾನು. ಇಡೀ ಕರ್ನಾಟಕನೇ ತೋರಿಸ್ಬಿಡ್ತೇನೆ ನಾನು ಅದರಲ್ಲಿ. ಅಂದ್ರೆ ಪ್ರವಾಸಿ ಕೇಂದ್ರಗಳ ಸಂಗ್ರಹ ಇದೆ ನಾನು. ಈಗ ಕೆಲವೊಂದು ಶಾಂಪಲ್ ತಂದಿದ್ದೀನಿ, ತೋರಿಸ್ತೀನಿ ಯಾವ ರೀತಿ ಅಂತ. ಇಡೀ ಸಮಗ್ರ ಕರ್ನಾಟಕ ದರ್ಶನ ಅಂತ ಮಾಡ್ಬೋದು, ಅದು ಪ್ರದರ್ಶನ ಮಾಡಿಬಿಟ್ರೆ. ಅಲ್ಲ ಆ ಥರದ್ದು ನಮ್ಮ ಕರ್ನಾಟಕ ಪರ್ಸನಾಲಿಟೀಸ್ ನಂದು 5 ಫೂಟ್ ಬೈ 100 ಫೀಟ್ ಲೆಂತ್ ಆಗುತ್ತೆ. 5 ಫೂಟ್ ಎತ್ತರ, 100 ಫೀಟ್ ಲೆಂತ್. ಬರೀ ಕರ್ನಾಟಕದ ವ್ಯಕ್ತಿತ್ವಗಳು. ಅಂದ್ರೆ ಮೊದಲು ಸುಧಾದಲ್ಲಿ ಸಮಕ್ಷಮ ಅಂತ ಒಂದು ಆರ್ಟಿಕಲ್ ಬರ್ತಾ ಇತ್ತು. ಅದನ್ನ 82ರಿಂದ ಸಂಗ್ರಹ ಮಾಡಿದೆ. ಅದು ನನಗೊಂಥರ ಇನ್ಸ್ಪಿರೇಷನ್ ಆಗಿಬಿಟ್ಟು ಈ ರಾಜ್ಯೋತ್ಸವ ಮತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರದರ್ಶನ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅದು ಭಾರಿ ಒಂದು ಒಳ್ಳೆ ರೆಸ್ಪಾನ್ಸ್ ಬಂತು. ಅದರಿಂದ ಅದು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟು ಒಳ್ಳೆ ಪ್ರದರ್ಶನ ಮಾಡೋ ಥರ ಮಾಡಿದ್ದೀನಿ. ಓ ವೆರಿ ಗುಡ್. ನೀವೆಲ್ಲ ನಿಮ್ಮ ಅಸೋಸಿಯೇಷನ್ ಸೇರಿ ನಮ್ಮ ಕರ್ನಾಟಕದ ಇಂಥ ವ್ಯಕ್ತಿಗಳು, ಇಂಥ ವ್ಯಕ್ತಿತ್ವಗಳು, ಇಂಥ ಸ್ಥಳಗಳು ಇದು ಅಗತ್ಯವಾಗಿ ಬರಬೇಕು ಅಂತಕ್ಕಂಥ ಒತ್ತಡ ಏನು ಮಾಡಿದ್ದೀರಾ? ಮಾಡಿದ್ದೀವಿ, ತುಂಬಾ ಮಾಡಿದ್ದೀವಿ. ಸರ್ವಜ್ಞ, ಶಿಶುನಾಥ್ ಶರೀಫರು, ಆಮೇಲೆ ಗೋವಿಂದ ಭಟ್ರು, ಇದು ಕೆಲವು ಯಾರು ಇನ್ನೂ ಕೆಲವು ಆಗದೆ ಉಳಿದಿದೆ. ಅದನ್ನ ನಾವು ನಿಧಾನ ಒತ್ತಡ ಆಗ್ತಿದ್ವಿ. ಕುವೆಂಪುರವರು ಸುಮಾರು ವರ್ಷಗಳಿಂದ ಒಂದಾಗಿತ್ತು. ಈಗ ಮೊನ್ನೆ ಇನ್ನೊಂದು ರಿಲೀಸ್ ಆಗಿದೆ, 2 ರಿಲೀಸ್ ಆಗಿದೆ. ಆ ಥರ ಒಂದೊಂದೇ ಅದು ನಿಧಾನವಾಗಿ ಫಲ ಕೊಡ್ತಾ ಇದೆ ನಮ್ಮ ಪ್ರಯತ್ನ. ಅದು ಒಂದೇ ಸರಿ ಆಗುವಂಥದ್ದಲ್ಲ, ಅದಕ್ಕೇನು ಆಯಾ ಸಾಂದರ್ಭಿಕವಾಗಿ. ಈಗ ಕೆಂಪೇಗೌಡ ಆಕ್ಚುಲಿ ಇನ್ನು ಕೆಂಪೇಗೌಡರದ್ದು ಆಗಬೇಕು, ಆಗಿಲ್ಲ. ನೋಡಿ ನಮ್ಮ ಇನ್ನೊಂದು ದುರಂತ ನೋಡಿ, ಈಗ ವಿಧಾನಸೌಧ ಇಡೀ ದೇಶದಲ್ಲೇ ವಿಶ್ವದಲ್ಲೇ ಒಂದು ಒಳ್ಳೆ ವಾಸ್ತು ಅಂತ ಹೇಳ್ತೀವಿ. ನಮ್ಮಲ್ಲಿ ಸ್ಟ್ಯಾಂಪ್ ರಿಲೀಸ್ ಮಾಡಿಲ್ಲ, ವೆನಿಜುವೆಲಾದವರು ಸ್ಟ್ಯಾಂಪ್ ರಿಲೀಸ್ ಮಾಡಿದ್ದಾರೆ ವಿಧಾನಸೌಧ. ಕರ್ನಾಟಕದಲ್ಲಿ ವಿಧಾನಸೌಧ ಆಗಿಲ್ಲ.
ಭಾರತದವ್ರು ಬಿಡುಗಡೆ ಮಾಡಿಲ್ಲ, ಹಾ. ಆದರೆ ಅವ್ರು ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ನಾವು ಗಣೇಶನ್ ಸ್ಟ್ಯಾಂಪ್ ರಿಲೀಸ್ ಮಾಡಿಲ್ಲ, ಮಲೇಷ್ಯಾ ಇಂಡೋನೇಷ್ಯಾದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ಥರ ಬಟ್ ರೀಸೆಂಟ್ಲಿ ಒಂದು ಈ ಭಾರತದಲ್ಲಿ ಅಂಚೆ ಚೀಟಿ ಬಿಡುಗಡೆ ಆಯ್ತು, ಬಟ್ ಅದರಲ್ಲಿ ವಿಧಾನಸೌಧದ ಇದು ಇದೆ, ಗೋಪುರ ಇದೆ, ಅದನ್ನ ಯೂಸ್ ಮಾಡಿದ್ದಾರೆ ಆ ಸ್ಟಾಂಪ್ ಅಲ್ಲಿ. ಬಟ್ ಅದು ಯಾವ್ದೊಂದು ಗೊತ್ತಾಗಲ್ಲ. ಯಾವ್ದಂತ, ಬಟ್ ವಿಧಾನಸೌಧದ ಗೋಪುರನೇ ಯೂಸ್ ಮಾಡಿರೋದು ಅದರಲ್ಲಿ. ಓಹೋ. ಅಂದರೆ ಆ ಥರದ್ದು ನಮ್ಮ ಕಲೆ ಸಂಸ್ಕೃತಿನ ಬೇಸಾಗಿ ಇಟ್ಕೊಂಡು ಬಿಡುಗಡೆ ಮಾಡಿದಷ್ಟು ಜನರಿಗೆ ಇನ್ನಷ್ಟು ಹತ್ರ ಆಗ್ತೀವಿ ನಾವು. ಮೊನ್ನೆ ಮಹಾಭಾರತದ ಬಗ್ಗೆ ಒಂದು 10 ಅಂಚೆ ಚೀಟಿಗಳು ಬಿಡುಗಡೆ ಆಗಿದೆ. ಅದರಲ್ಲಿ ಬೇಲೂರಿನ ಒಂದು ಅಂಚೆ ಇದನ್ನ ಯೂಸ್ ಮಾಡಿದ್ದಾರೆ, ಕಲ್ಲಿನ ಕೆತ್ತನೆಯನ್ನು ಯೂಸ್ ಮಾಡಿದ್ದಾರೆ. ಮಹಾಭಾರತದ ಒಂದು 10 ಅಂಚೆ ಚೀಟಿಗಳು ಬಿಡುಗಡೆ ಇದೆ ಎಟ್ ಎ ಟೈಮ್. ಅದರಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ಬೇಲೂರ್ದು ಒಂದು ಕಲ್ಲಿನ ಕೆತ್ತನೆ ಯೂಸ್ ಮಾಡಿದ್ದಾರೆ. ಇನ್ನೊಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದೆ ಆಯ್ತು. 2-3 ವರ್ಷದಿಂದ ನ್ಯಾಷನಲ್ ಇದು ಸ್ಮಾರಕಗಳನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಹಂಪಿದು ಪಟ್ಟದಕಲ್ಲು ಬಂತು, ಹಂಪಿದು ಕಲ್ಲಿಂದು ಮ್ಯೂಸಿಕ್ ರಥ ಬಂದ್ಬಿಟ್ಟಿದೆ, ಮ್ಯೂಸಿಕ್ ಇದೆಯಲ್ಲ ಅದು. ಆಮೇಲೆ ವಿಜಯಪುರದ್ದು ಹಂಪಿದು ಎಲ್ಲ ಕಮೋರೇಟಿವ್ ಡೈಲಿ ಬಳಕೆ ತುಂಬಾ ವರ್ಷಗಳಿಂದ ಬಂದ್ಬಿಟ್ಟಿವೆ. ಈಗ ಮ್ಯೂಸಿಕ್ ಅದೊಂದು ಸ್ಟ್ಯಾಂಪ್ ರಿಲೀಸ್ ಜೊತೆಗೆ ಸೇರಿಸಿ. ಈಗ ಅದು ಸ್ಟ್ಯಾಂಪ್ ಅನ್ನೋದು ತುಂಬಾ ಚಿಕ್ಕದು ಅಲ್ವೇ, ಅದರಲ್ಲಿ ಅದು ಯಾವ್ದೋ ಚಿತ್ರವೋ ಸ್ಮಾರಕವೋ ಅದ್ರ ಮಾಹಿತಿಯಲ್ಲಿರುತ್ತೆ. ಅದೇನ್ ಮಾಡ್ತಾರೆ ಅಂದ್ರೆ, ಈಗ ನೀವು ನೋಡಿ ಸ್ಟ್ಯಾಂಪ್ಸ್ ಈಗ ಬೇರೆ ಬೇರೆ ಸೈಜ್ಗಳಲ್ಲಿ ಮಾಡ್ತಾರೆ. ಈಗ ಸಂಸತ್ ಸ್ಟ್ಯಾಂಪ್ ರಿಲೀಸ್ ಮಾಡಿದ್ದಾರೆ, ದೊಡ್ಡದಾಗಿದೆ. ಅದಕ್ಕೇನ್ ಮಾಡ್ತಾರೆ, ಅದ್ರ ಜೊತೆಗೆ ಅದು ವಿವರಣೆ ಇದಿರುತ್ತೆ, ಬ್ರೋಷರ್ ಅಂತ ಇರುತ್ತೆ. ಆ ಬ್ರೋಷರ್ ಅಲ್ಲಿ ನಿಮ್ಗೆ ಅದೆಲ್ಲ ಡೀಟೇಲ್ ಇರುತ್ತೆ, ಏನೇನಾಯ್ತು ಏನೇನು ಸಾರ್ವಜನಿಕರಿಗೆ ಗೊತ್ತಾಗ್ಬೇಕಲ್ಲ, ಸಿಗುತ್ತೆ ನಿಮ್ಗೆ. ಪೋಸ್ಟ್ ಆಫೀಸ್ ಇದ್ರಲ್ಲಿ ನೀವು ಫಿಲಾಟ್ಲಿ ಬ್ಯೂರೋಲ್ ಹೋದ್ರೆ ಆ ಬ್ರೋಷರ್ ಕೊಡಿ ಅದು ಕೊಡ್ತಾರೆ. ಒಂದು ಎಷ್ಟು ₹5 ಏನೋ ಅದು ಚಾರ್ಜ್ ಮಾಡ್ತಾರೆ, ಸ್ವಲ್ಪ ಚಾರ್ಜ್ ಮಾಡ್ತಾರೆ. ಅದು ನಿಮ್ಗೆ ಅದು ಸ್ವಲ್ಪ ಅದು ಇಟ್ಕೋಬಹುದು. ಅದ್ರಲ್ಲಿ ನಿಮ್ಗೆ ತುಂಬಾ ಸಂಕ್ಷಿಪ್ತವಾಗಿ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನೀವು ಬಳಸೇ ಒಂದು ಆರ್ಟಿಕಲ್ ಮಾಡ್ಕೋಬಹುದು. ಆ ತರ ಎಲ್ಲ ಡೀಟೇಲ್ ಕೊಟ್ಟಿರ್ತಾರೆ, ಈ ವ್ಯಕ್ತಿ ಏನ್ ವಿಶೇಷ, ಈ ಸ್ಥಳದ ವಿಶೇಷ, ಬಿಡುಗಡೆ ಮಾಡಿದ್ದೀವಿ. ಕರ್ನಾಟಕದ ನಿಮ್ಮ ಅಸೋಸಿಯೇಷನ್ ಎಷ್ಟು ಜನ ಈ ತರ ಇದ್ದಾರೆ? 850 ಜನ ಇದ್ದಾರೆ ನಮ್ಮ ಸಂಘದ ಸದಸ್ಯರು. ಈಗ ಇನ್ನೂ ಎಷ್ಟೋ ಜನ ಕಾಲವಾದವರು ಬಹಳ ಜನ ಇದ್ದಾರೆ. ಅವರ ಅಂದ್ರೆ ಇದು ನೋಂದಾಯಿಸಿಕೊಳ್ಳದೆ ಇರ್ತಕ್ಕಂಥವ್ರು ಇರಬಹುದೇನೋ, ಬಹಳ ಜನ ಇದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ಮಂಗಳೂರು ಫಿಲಾಟಲಿಕ್ ಕ್ಲಬ್ ಅಂತ ಇದೆ, ಬೆಳಗಾಂ ಫಿಲಾಟಲಿಕ್ ಕ್ಲಬ್ ಅಂತಾನೆ ಇದೆ, ಹುಬ್ಳಿ ಫಿಲಾಟಲಿಕ್ ಕ್ಲಬ್ ಅಂತಾನೆ ಇದೆ. ಅವರು ಏನ್ ಮಾಡ್ತಾರೆ, ಈಗ ನಾವು ಹೇಗ್ ಮಾಡ್ತೀವಿ ಅದೇ ತರನೇ ಅವರು ಈಗ ಹೊಸ ಸ್ಟ್ಯಾಂಪ್ ರಿಲೀಸ್ ಆಗಿದ್ರ ಬಗ್ಗೆ ನಾವು ಈ ತರ ನಮ್ಮ ಸದಸ್ಯರ ಕೈಗೆ ಸಿಗೋ ತರ ನಾವು ಮಾಡ್ತೀವಿ. ಆ ತರದೆಲ್ಲ. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ಆಸಕ್ತರು ಏನ್ ಮಾಡ್ತಾರೆ, ನೇರವಾಗಿ ಪೋಸ್ಟ್ ಆಫೀಸ್ ಹತ್ರ ಆಮೇಲೆ ನಾವು ಗ್ರೂಪಲ್ಲೆಲ್ಲ ಈ ತಿಂಗಳಲ್ಲಿ ಇಂತಿಂಥ ಸ್ಟ್ಯಾಂಪ್ ರಿಲೀಸ್ ಆಗುತ್ತೆ ಅಂತ ನಾವು ಹಂಚ್ಕೋತಾ ಇರ್ತೀವಿ, ಅಥವಾ ನಾಳೆ ಬಿಡುಗಡೆ ಆಗುತ್ತೆ ಅಂತ. ಸೊ ಅವಾಗ ಏನು ಮಾಡಿದ್ರೆ, ಕೆಲವು ಸರಿ ಅವತ್ತೇ ಸಿಗಲ್ಲ ನಮಗೆ, ಇನ್ನು ಕೆಲವು ಸರಿ ಅವತ್ತೇ ಸಿಗುತ್ತೆ. ಈಗ ಜೂನ್ 21ಕ್ಕೆ ಮೋದಿ ಇದು ಯೋಗದ ಏನು ಮಾಡಿದ್ರು, ಆವತ್ತು ಯೋಗದ ದಿನನೇ ನಮ್ಗೆ ಎಲ್ಲರಿಗೂ ಸ್ಟ್ಯಾಂಪು FDC ಎಲ್ಲ ಸಿಕ್ತು, ಫುಲ್ ಶೀಟ್ ಎಲ್ಲ. ಆ ಥರ ಕೆಲವು ಸರಿ ಅವತ್ತಿಂದ ಅವತ್ತೇ ಇಡೀ ಸಪ್ಲೈ ಆಗಲ್ಲ. ಅದು ಯಾವಾಗಲೊಮ್ಮೆ ಸಿಗುತ್ತೆ. ಏನಂದರೆ ನಾವು ಅದಕ್ಕೆ ಈಗ ಅಕೌಂಟ್ ಅಂತ ಮಾಡಿದರೆ ಅವ್ರು ಕಳಿಸ್ತಾರೆ ವಾಲೆಟ್ರಲ್ಲಿ, ಇಲ್ಲ ನಾವೇ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಲ್ಲದೆ ನಮ್ಮ ವಾಟ್ಸಪ್ ಗ್ರೂಪ್ಗಳು ಅದನ್ನು ಮಾರಾಟ ಮಾಡೋರ್ದು ಒಂದು ಗ್ರೂಪ್ ಇದೆ. ಈಗ ಒಂದು ಶೀಟು ₹120 ಅನ್ಕೊಳ್ಳಿ, ಅವ್ರು 160 ಮಾರ್ತಾರೆ, 200 ಮಾರ್ತಾರೆ. ಕೆಲವು ಹಳೆ ಶೀಟ್ಸ್ ಜಾಸ್ತಿ ಇದೆ ನಿಮಗೆ. ಈ ಕೆಲವು ಹಳೆ ಶೀಟ್ಸ್ ₹100 ವ್ಯಾಲ್ಯೂ ಇದ್ದರೆ ಅವರು 5,000, 10,000, 2,000, 3,000 ಇರುತ್ತೆ. ಯಾಕಂದರೆ ಅದು ಆ ಮಹತ್ವ ಅಷ್ಟಿರುತ್ತೆ. ಆ ಥರ ಅವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದ್ದಾರೆ. ಡೀಲರ್ಸ್ ಅಂತೀವಿ ಅವ್ರನ್ನ, ಡೀಲರ್ಸ್. ಈಗ ಹೊಸದಾಗಿ ಶುರು ಮಾಡಬೇಕು, ನಮಗೇನು ಗೊತ್ತೇ ಇಲ್ಲ ನೋಡಿ, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕಿವಿ ಮಾತು? ಯಾರು ಬೇಕಾದ್ರೂ ಶುರು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಒಂದೇನು ಅಂತಂದರೆ, ಅವರು ಯಾವುದೇ ರೀತಿ ಮನಸ್ಸಲ್ಲಿ ಭಯ ಇಟ್ಕೊಂಡು ಕಲೆಕ್ಟ್ ಮಾಡೋದು ಬೇಡ. ಒಂದು ಸಣ್ಣ ಪುಟ್ಟ ಪ್ರಮಾಣ, ಈಗ ಡೆಫಿನೆಟಿವ್ಸ್ ಅಂತ ಇರ್ತಾರೆ. ಈಗ ಡೆಫಿನೆಟಿವ್ಸಲ್ಲಿ ಎಲ್ಲ ಮಹನೀಯರದು ಸ್ಟ್ಯಾಂಪ್ ಇದೆ. ಆ ಡೆಫಿನೆಟಿವ್ಸ್ ಒಂದೊಂದು ಈಗೆಲ್ಲ ಇತ್ತೀಚೆಗೆ ಅಂತ ಎಲ್ಲ ಮಹನೀಯರದಿದೆ, ಇಂಥ ಮಹನೀಯರದು ಇಲ್ಲ ಅನ್ನೋಂಗಿಲ್ಲ, ಎಲ್ಲರದು ಇದೆ. ಆ ಡೆಫಿನೆಟಿವ್ ಸ್ಟ್ಯಾಂಪ್ಸ್ ಒಂದು ಕಡೆ ಒಂದು ಕಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈಗ ಈವನ್ 48ನೇ ಇಸ್ವಿದಾದರೂ ಕೆಲವು ಕಮ್ಮಿ ರೇಟಿಗೆ ಸಿಗುತ್ತೆ. ಈಗ ವಿಮಾನ ಅವೆಲ್ಲ ತುಂಬ ಜಾಸ್ತಿ ಏನು ಸಿಗಲ್ಲ, ಕಮ್ಮಿ ರೇಟಿಗೂ ಸಿಗುತ್ತೆ, ₹100-200 ಸಿಗುತ್ತೆ. ಒಂದೇನೋ ಸೂಕ್ತವಾಗಿ ಮನೇಲಿ ಯಾರಾದ್ರು ಮಾರ್ಗದರ್ಶನ ಮಾಡಬೇಕು. ಆಮೇಲೆ ಏಕ್ದಮ್ ಜಾಸ್ತಿ ಖರ್ಚು ಮಾಡೋಕ್ಕೂ ಆಗಬಾರ್ದು. ಈಗ ನಿನ್ನೆ ಒಬ್ಬರು ನನ್ನ ಪೋಸ್ಟ್ ಆಫೀಸ್ ಒಬ್ಬರು ತಂದೆ ಮಗನ ಕರ್ಕೊಂಬಂದಿದ್ರು. ಅವನು ಇನ್ನೂ 10-12 ವರ್ಷದ ಹುಡುಗ, ಆಗಲೇ ಮಗನಿಗೆ ಒಂದು ₹7-8 ಲಕ್ಷ ಖರ್ಚು ಮಾಡಿದ್ದಾರೆ. ಆಮೇಲೆ ಇವಾಗ ನೀವು ಮನೆಗೆ ಎಷ್ಟೊಂದು ಪತ್ರಗಳು ಬರ್ತಾ ಇರುತ್ತೆ, ನೀವು ಅಜ್ಜ ಮನೆಗೆ ಹೋಗಿರ್ತೀರಾ, ಅಲ್ಲೂ ಪತ್ರಗಳು ಸಿಗುತ್ತೆ. ಹಳೆ ಪತ್ರಗಳನ್ನು ಕೆಲವು ಸಲ ತಂತಿಗೆ ಹಾಕಿ ಇಟ್ಟಿರ್ತಾರೆ, ಅದನ್ನೆಲ್ಲ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು ಮಕ್ಕಳೆಲ್ಲ. ಅಂದ್ರೆ ಈಗ ಇತ್ತೀಚೆಗೆ ಕಡಿಮೆ ಆಯ್ತು, ಸ್ನೇಹಿತರೆಲ್ಲ ಫಾರಿನ್ಗೆಲ್ಲ ಹೋಗಿರ್ತಾರೆ, ಅವ್ರ ಸ್ನೇಹಿತರೆಲ್ಲ ಅವ್ರ ಕಡೆ ತರಿಸ್ಬೋದು. ಈಗ ಇತ್ತೀಚೆಗೆ ಅದು ಕಡಿಮೆ ಆಯ್ತು. ಮೊದಲಾದ್ರೆ ನಮ್ಮ ಮನೆಗಳಲ್ಲಿ ತಂತಿ ನೇತಾಕ್ಬಿಟ್ಟು ಅಲ್ಲಿ ಕಟ್ಟಿರೋರು, ಅದ್ ನೀವು ತೆಕ್ಕೊಂಡ್ರೆ ಸಗಲ್ಲ ನೀವು 100 ಸ್ಟ್ಯಾಂಪ್ ಸಿಗುತ್ತೆ. ಈಗ ನಾನು ಹಿಂದೆ ವಿಕ್ರಮ ಅಂತ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆ ಪತ್ರಿಕೆಯಲ್ಲೂ ಅಷ್ಟೇ ಒಂದು ದೊಡ್ಡ ಬಾಕ್ಸಲ್ಲಿ ಹಳೆಯದೆಲ್ಲ ಹಾಕಿದ್ರು.
ನಾನು ಒಂದು ಸರಿ ಎಲ್ಲ ಕೂತ್ಕೊಂಡು ಇಡೀ ದಿನ ರಜೆ ದಿನ ಎಲ್ಲ ಹುಡುಕೋದಕ್ಕೆ ಒಂದು 4,000 ಸ್ಟ್ಯಾಂಪ್ ಸಿಕ್ತು. ಮತ್ತೆಲ್ಲ ವಿದೇಶದ್ದೇ ಒಳ್ಳೊಳ್ಳೆ ಸ್ಟ್ಯಾಂಪ್ಸು ಆ ಥರನೂ ಸಿಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ನಮ್ಗೆ ಅಲ್ಲಿ ಮಾರಾಟ 100 ಸ್ಟ್ಯಾಂಪ್ 200 ಸ್ಟ್ಯಾಂಪ್ ಆ ಥರ ಎಲ್ಲ ಕಡೆ ಈಗ ಸ್ವಪ್ನ ಬುಕ್ ಸ್ಟಾಲಲ್ಲೂ ಮಾರಾಟ ಮಾಡ್ತಾರೆ. ನೋಡ್ಕೊಂಡು ನಮ್ಗೆ ಯಾವ್ದು ಬೇಕೋ ಆ ಥೀಮು ತಕ್ಕ ನಾವು ತೊಗೋಬೋದು. ಒಂದು ರೀತಿಯಲ್ಲಿ ಸ್ಟ್ಯಾಂಪ್ ಕಲೆಕ್ಷನ್ ಅಂದರೆ ಕೇವಲ ಅಭಿರುಚಿ ಅಲ್ಲ ಅಲ್ವೇ, ಒಂದು ಸಂಸ್ಕೃತಿಯ ಪರಂಪರೆಯ ಇತಿಹಾಸದ ಸಂರಕ್ಷಣೆ ಅಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅದ್ರ ಜೊತೆ ಜ್ಞಾನವನ್ನು ಸಂಪಾದಿಸ ಜ್ಞಾನವನ್ನು ಕೂಡ ಅದರಲ್ಲಿ ಅನೇಕ ಮಾಹಿತಿ ಇರ್ತದೆ. ಇತಿಹಾಸವನ್ನು ದಾಖಲೆ ಮಾಡ್ಬೋದು, ಸಂಸ್ಕೃತಿಯನ್ನು ದಾಖಲೆ ಮಾಡ್ಬೋದು ಅಲ್ವೇ, ಪರಂಪರೆಯನ್ನು ದಾಖಲೆ ಮಾಡ್ಬೋದು, ಆ ಕಾಲಘಟ್ಟದ ವಿಶೇಷವಾಗಿದ್ದ ವಿದ್ಯಮಾನವನ್ನ ದಾಖಲೆ ಮಾಡ್ಬೋದು. ಒಂದೇ ಒಂದು ಹೇಳ್ಬಿಡ್ತೀನಿ ನನ್ನ ಒಂದು ಪ್ರಸಂಗ. ನನಗೊಬ್ಬರು ಈ ಮಿನ್ಸ್ಕಿಂದ ಅಂದರೆ ಬೆಲಾರುಸ್ ಮಿನ್ಸ್ ಇನ್ನೊಂದೊಬ್ಬರು ನನಗೆ ಪೋಸ್ಟ್ ಕ್ರಾಸಿಂಗ್ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಕಾರ್ಡುಗಳ ವಿನಿಮಯ ಒಬ್ಬರು ಕಳಿಸಿದ್ರು. ವಿ ಹ್ಯಾವ್ ಬೆಂಗಳೂರು ಸ್ಕ್ವೇರ್ ಹಿಯರ್ ಇನ್ ಮಿನ್ಸ್ ಸಿಟಿ ಅಂತ. ನಾನು ಅದು ಯಾಕೆ ಬಂತು ನಾನು ಚೆಕ್ ಮಾಡಿದೆ, ಇತಿಹಾಸ ಹುಡುಕಿದೆ. ಏನಂದರೆ 86ರಲ್ಲೇನು ಲೆವನಿದ್ ಬ್ರೆಜ್ನೇವ್ ಬೆಂಗಳೂರು ಬಂದಾಗ ಆವಾಗ ಅದು USSR ಅಲ್ಲಿ ಇತ್ತು ಬೆಲಾರುಸು, ಮಿನ್ಸ್ಕು ಆವಾಗ ಏನಾದರೆ ಬೆಂಗಳೂರು ಮತ್ತು ಮಿನ್ಸ್ಕು ಟ್ವಿನ್ ಸಿಟೀಸ್ ಅಂತ ಅಗ್ರಿಮೆಂಟ್ ಆಯ್ತಂತೆ. ಅದು ಕಲ್ಚರಲ್ಲು ಬೇರೆ ಬೇರೆ ಟೆಕ್ನಾಲಜಿ ಎಜುಕೇಷನಲ್ಲು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ. ಅವರು ಅದರ ಹಿನ್ನೆಲೆಯಲ್ಲಿ ಅವರು ಅದು ಸ್ಮರಣಾರ್ಥ ಅವರು ಬೆಂಗಳೂರು ಸ್ಕ್ವೇರ್ ಅಂತ ಸ್ಟಾರ್ಟ್ ಮಾಡಿದ್ರು. ನಾವು ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಈಗ GPO ಇದ್ರ ಒಂದು ಮಿನ್ಸ್ಕ್ ಸ್ಕ್ವೇರ್ ಅಂತಿದೆ, ಈಗ ಹೆಸರು ಕಾಣ್ತಾ ಇಲ್ಲ, ಅದು ಮಿನ್ಸ್ಕ್ ಸ್ಕ್ವೇರ್ ಒರಿಜಿನಲ್ಲಿ. ಮಿನ್ಸ್ಕ್ ಅಂತಂದರೆ ಬೆಲಾರುಸ್ ರಾಜಧಾನಿ. ಈ ಥರ ಏನೋ ಇತಿಹಾಸ ಇರುತ್ತೆ ಇದಕ್ಕೆ. ಅದೇ ಎಂಥ ವಿಶೇಷವಾಗಿರ್ತಕ್ಕಂಥ ಪರಂಪರೆಯನ್ನು ಸಂರಕ್ಷಣೆ ಮಾಡೋ ಕೆಲಸವನ್ನು ಮಾಡ್ತಿದ್ದೀರಿ. ನಿಮ್ಮ ಅಭಿರುಚಿ, ನಿಮ್ಮ ಅಭ್ಯಾಸ, ನಿಮ್ಮ ಪ್ರಯತ್ನಕ್ಕೆ ನಮ್ಮ ಅನಂತ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಬಹುರೂಪಿ ಅಂಚೆ ಚೀಟಿ ಸಂಗ್ರಹ ಅನ್ನೋದು ಕೇವಲ ಹವ್ಯಾಸವಲ್ಲ, ಅದರ ಹಿಂದೆ ದೊಡ್ಡ ಇತಿಹಾಸ ಪರಂಪರೆಯೇ ಇದೆ. ಅಂತಹ ಅಭಿರುಚಿ ನಿಮ್ಮಿಂದಲೂ ಪ್ರಾರಂಭವಾದರೆ ಬಹುಶಃ ಕಾಲಘಟ್ಟಕ್ಕೆ ನಮ್ಮಿಂದಾಗಿ ಏನನ್ನಾದರೂ ಸಂರಕ್ಷಣೆ ಮಾಡುವಂತಹ ದೊಡ್ಡ ಜವಾಬ್ದಾರಿಯಾಗುತ್ತೆ. ಅಂಥ ಕೆಲಸ ನಿಮ್ಮಿಂದ ಆಗಲಿ. ನಮಸ್ಕಾರ.